ಅಂತೂ ಇಂತೂ ಬೆಂಗಳೂರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ ಬಾಸ್. ಕಳೆದ 6 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಒಂದು ಮಹತ್ವದ ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಹೌದು, ಸುಪ್ರೀಂ ಕೋರ್ಟ್ನ ಖಡಕ್ ಆದೇಶದ ಬೆನ್ನಲ್ಲೇ ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಎಲೆಕ್ಷನ್ ನಡೆಯುವುದು ಈಗ ಕನ್ಫರ್ಮ್ ಆಗಿದೆ. ಜುಲೈ ತಿಂಗಳಲ್ಲಿ ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಆಗಲಿದ್ದು, ರಾಜಧಾನಿಯಲ್ಲಿ ಈಗಿನಿಂದಲೇ ಹೈ ವೋಲ್ಟೇಜ್ ರಾಜಕೀಯ ಜಿದ್ದಾಜಿದ್ದಿಗೆ ಶುರುವಾಗಿದೆ. ಏನಿದು ಕಂಪ್ಲೀಟ್ ಸ್ಟೋರಿ? ಚುನಾವಣಾ ಆಯೋಗದ ಪ್ಲಾನ್ ಏನು? ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡ್ಕೊಂಡು ಬರೋಣ. ಬನ್ನಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಗೊತ್ತಿರಲಿ, ಈ ಪಂಚಪಾಲಿಕೆಗಳ ಚುನಾವಣೆಯನ್ನ ಹೇಗಾದ್ರೂ ಮಾಡಿ ಮುಂದೂಡಬೇಕು ಅಂತ ರಾಜ್ಯ ಸರ್ಕಾರ ಭರ್ಜರಿ ಪ್ಲಾನ್ ಮಾಡಿತ್ತು. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು, ಸಿಬ್ಬಂದಿ ಕೊರತೆ ಇದೆ ಅಂತ ನೆಪವೊಡ್ಡಿ ನಮಗೆ ಸೆಪ್ಟೆಂಬರ್ ಕೊನೆವರೆಗೂ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿತ್ತು. ಆದರೆ ಇಲ್ಲಿ ನಡೆದದ್ದೇ ಬೇರೆ. ಸರ್ಕಾರದ ಅರ್ಜಿಯನ್ನ ಸರಾಸಗಟಾಗಿ ತಿರಸ್ಕರಿಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರೊಳಗೆ ಯಾವುದೇ ಕಾರಣಕ್ಕೂ ಚುನಾವಣೆ ಮುಗಿಸಲೇಬೇಕು ಎಂದು ಡೆಡ್ ಲೈನ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಮತ್ತೊಮ್ಮೆ ಚುನಾವಣೆ ಮುಂದೂಡುವ ವಿಚಾರ ಹಿಡಿದುಕೊಂಡು ನಮ್ಮ ಬಳಿ ಬರಬೇಡಿ ಅಂತ ಸರ್ಕಾರಕ್ಕೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಕೋರ್ಟ್ ಈ ರೇಂಜ್ಗೆ ಬಿಸಿ ಮುಟ್ಟಿಸಿದ್ದಕ್ಕೆ ಈಗ ಎಲೆಕ್ಷನ್ ನಡೆಯಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕೋರ್ಟ್ ಆರ್ಡರ್ ಬರ್ತಿದ್ದಂತೆ ಇತರ ರಾಜ್ಯ ಚುನಾವಣಾ ಆಯೋಗ ಸದ್ದಿಲ್ಲದೆ ಅಖಾಡಕ್ಕೆ ಇಳಿದುಬಿಟ್ಟಿದೆ. ಆಯೋಗ ಈಗಾಗಲೇ 3 ಪ್ರಮುಖ ಸಭೆಗಳನ್ನ ನಡೆಸಿ ಕಂಪ್ಲೀಟ್ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ. ಮೂಲಗಳ ಪ್ರಕಾರ ಜುಲೈ ಮೊದಲು ಅಥವಾ 2ನೇ ವಾರದಲ್ಲಿ ಅಂದ್ರೆ ಜುಲೈ 10ರ ಒಳಗೆ ಆಯೋಗ ಪ್ರೆಸ್ ಮೀಟ್ ನಡೆಸಿ ಅಫಿಷಿಯಲ್ ಚುನಾವಣಾ ವೇಳಾಪಟ್ಟಿಯನ್ನ ಅನೌನ್ಸ್ ಮಾಡಲಿದೆ. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಜುಲೈನಲ್ಲಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಿದ್ದಂತೆ ಇಡೀ ಬೆಂಗಳೂರು ನಗರದಲ್ಲಿ ಮಾದರಿ ನೀತಿ ಸಂಹಿತೆ ಹಾಗೂ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬರುತ್ತೆ. ಇನ್ನು ಆಗಸ್ಟ್ 3ನೇ ವಾರದಲ್ಲಿ ವೋಟಿಂಗ್ ಪ್ರಕ್ರಿಯೆ ನಡೆಸಲು ಆಯೋಗ ತಯಾರಿ ಮಾಡಿಕೊಳ್ತಾ ಇದೆ. ವೋಟರ್ ಲಿಸ್ಟ್ ಫೈನಲ್ ಮಾಡೋದು, ಪೋಲಿಂಗ್ ಬೂತ್ ರೆಡಿ ಮಾಡೋದು, ಹೀಗೆ ಬ್ಯಾಕ್ ಅಂಡ್ ಬ್ಯಾಕ್ ಕೆಲಸಗಳು ಈಗ ಫುಲ್ ಸ್ಪೀಡ್ ಅಲ್ಲಿ ನಡೀತಾ ಇವೆ. ಇನ್ನು ಡೇಟ್ಸ್ ಅನೌನ್ಸ್ ಆಗಬೇಕು ಮುಂಚೆ ರಾಜಕೀಯ ಪಾರ್ಟಿಗಳ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. 3 ಪ್ರಮುಖ ಪಕ್ಷಗಳು ಬಿರುಸಿನ ರಣತಂತ್ರ ಹೆಣೆಯುತ್ತಿವೆ. ಮೊದಲನೇದಾಗಿ ಆಡಳಿತಾರೂಢ ಕಾಂಗ್ರೆಸ್ ಈಗಾಗಲೇ ತನ್ನ ನಾಯಕರು ಮತ್ತು ಕಾರ್ಯಕರ್ತರಿಗೆ ಅಲರ್ಟ್ ಆಗಲು ಸೂಚಿಸಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಸಾಧನೆಗಳನ್ನು ಹಿಡಿದುಕೊಂಡು ಮನೆ ಮನೆಗೆ ಹೋಗಿ ವೋಟ್ ಕೇಳಿ ಅಂತ ಹೈಕಮಾಂಡ್ ಆರ್ಡರ್ ಮಾಡಿದೆ. ವಾರ್ಡ್ ಮಟ್ಟದಲ್ಲಿ ಜನಸಂಪರ್ಕ ಮೀಟಿಂಗ್ಗಳು ಈಗಾಗಲೇ ಶುರುವಾಗಿವೆ. ಇನ್ನು ಬಿಜೆಪಿ ಕೂಡ ನಾವೇನ್ ಕಮ್ಮಿ ಇಲ್ಲ ಅಂತ ರೆಡಿಯಾಗಿದೆ. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ಪರೋಕ್ಷವಾಗಿ ಬ್ಯಾಟಿಂಗ್ ಬೀಸಿದ್ದು, ಕಳೆದ 6 ವರ್ಷಗಳಿಂದ ಎಲೆಕ್ಷನ್ ನಡೆಯದೆ ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ಕುಂಠಿತಗೊಂಡಿದೆ. ಈ ಪಂಚಪಾಲಿಕೆಗಳ ಚುನಾವಣೆ ಎಷ್ಟು ಬೇಗ ನಡೆದ್ರೆ ಅಷ್ಟು ಒಳ್ಳೆಯದು ಎಂದು ಕೇಸರಿ ಪಡೆಗೆ ಜೋಶ್ ತುಂಬಿದ್ದಾರೆ. ಇನ್ನು ಎಲ್ಲರಿಗಿಂತ ಹೆಚ್ಚು ಹುಮ್ಮಸ್ನಲ್ಲಿರೋದು ಜೆಡಿಎಸ್. ಹೌದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇದುವರೆಗೆ ಅಷ್ಟು ಮ್ಯಾಜಿಕ್ ಮಾಡದ ದಳಪತಿಗಳು ಈ ಬಾರಿ ಬಿಜೆಪಿ ಜೊತೆಗಿನ ಮೈತ್ರಿ ಬಲದೊಂದಿಗೆ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ತಮಗೆ ಸಿಗುವ ಸೀಟುಗಳನ್ನು ನಿರಾಯಸವಾಗಿ ಗೆಲ್ಲಬಹುದು ಅನ್ನೋ ಭಾರಿ ಕಾನ್ಫಿಡೆನ್ಸ್ ನಲ್ಲಿ ಜೆಡಿಎಸ್ ನಾಯಕರಿದ್ದಾರೆ. ಒಟ್ಟಿನಲ್ಲಿ ಬಾಸ್, ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ GBA ಚುನಾವಣೆಗೆ ಈಗ ಟೈಮ್ ಬಂದಿದೆ. ಜುಲೈನಲ್ಲಿ ನೀತಿ ಸಂಹಿತೆ, ಆಗಸ್ಟ್ ನಲ್ಲಿ ಹೈ ವೋಲ್ಟೇಜ್ ಎಲೆಕ್ಷನ್ ಫೈಟ್ ಗ್ಯಾರಂಟಿ. ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಪಂಚಪಾಲಿಕೆಗಳಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು? ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಬೆಂಗಳೂರು ಫ್ರೆಂಡ್ಸ್ ಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.